ಸರ್ಕಾರ ಗಂಭೀರತೆ ತೆಗೆದುಕೊಳ್ಳಲ್ಲ, ಇದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತದೆ. ನೋಡಿ, ಡಿಸೆಂಬರ್ 1ನೇ ತಾರೀಕು ಆಗಿರೋದು ಯಾವುದು, ಮಾಲೂರು, ಕೋಲಾರದ ಮಾಲೂರು ಘಟನೆ ಡಿಸೆಂಬರ್ 1ನೇ ತಾರೀಕು. ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಚರ್ಚೆ ಆಗಬಾರ್ದು ಅಂತ ಮುಚ್ಚಾಕಿದ್ದಾರೆ. ಅದನ್ನು 1ನೇ ತಾರೀಕೆ ಅವನ ಕಂಪ್ಲೇಂಟ್, ಅದನ್ನ ಆ ವಿಡಿಯೋನ ಕಂಪ್ಲೇಂಟ್ ಬಾಕ್ಸಲ್ಲಿ ಹಾಕಿದ್ದಾನೆ, ಸೆಲ್ಲಲ್ಲಿ ಹಾಕಿದ್ದಾರೆ. ಅಧಿಕಾರಿ ಯಾರು, ಜಾಯಿಂಟ್ ಡೈರೆಕ್ಟರ್ ಆ ಕಂಪ್ಲೇಂಟ್ ತಗೊಂಡು ಬಂದು ಆ ಸ್ಥಳಕ್ಕೆ ತನಿಖೆ ಮಾಡಿದ್ದಾರೆ 1ನೇ ತಾರೀಕು. ಮಾಡಿಬಿಟ್ಟು ಏನು ಇಲ್ಲ ಅಂತ ರಿಪೋರ್ಟ್ ಹಾಕಿದ್ದಾನೆ. ಅಂದ್ರೆ ಮುಚ್ಚಾಕೋದು. ಮತ್ತೆ ಯಾರೋ ರಾಜಕಾರಣಿಗಳೆಲ್ಲ ಬಂದು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಅದುವರೆಗೂ ಇದನ್ನ ಮುಚ್ಚಾಕಿ ಅಂತ ಹೇಳಿ ಅವ್ರ ಜೊತೆ ಕಾಂಪ್ರಮೈಸ್ ಮಾಡಿರೋದು. ಯಾರು ಇದನ್ನ ವಿಡಿಯೋನ ಬಿಟ್ಟಿದ್ದ ಅದ್ರ ಮೇಲೆ ಕಾಂಪ್ರಮೈಸ್ ಮಾಡಿರೋವಂಥದ್ದು. ವಿಧಾನಸಭೆ ಆದ ತಕ್ಷಣನೇ ಇವ್ರು ಯಾವಾಗ ಅವನ್ನ ಕರೆದು ಮಾತಾಡಿಲ್ಲ, ಅವನು ಮತ್ತೆ ಇದನ್ನ ಚಾಲು ಮಾಡಿರೋದು. ಇಲ್ಲಾಂದ್ರೆ ಇದು ಗೊತ್ತಾಗ್ತಾನೆ ಇರಲಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಆ ಮಹಿಳೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ತಡವಾಗಿ ಬೆಳಕು ಬಂದಿರೋಂಥದ್ದು. 1-2 ದಿನ ಅದನ್ನ ಬೆಳಕು ಬರಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೋಗಿರಲಿಲ್ಲ ಅಲ್ಲಿಗೆ. ಈ ತರ ಎಲ್ಲಾನು ಕೂಡ ಮುಚ್ಚಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆದರೆ ಇವತ್ತೇ ಈಗಲೇ ಅಲ್ಲಿಗೆ ಹೋಗಿ ಸ್ಥಳದಲ್ಲಿ ಏನೇನಾಗಿದೆ, ಮಕ್ಕಳಿಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಇವೆಲ್ಲ ಮಾಹಿತಿಯನ್ನ ಇವತ್ತೇ ನಾನು ಪ್ರತ್ಯಕ್ಷವಾಗಿ ಹೋಗಿ ತಗೊಳ್ಳೋಂಥ ಕೆಲಸವನ್ನ ನಾನು ಮಾಡ್ತೀನಿ. ಸರ್ಕಾರ ಗಂಭೀರತೆ ತೆಗೆದುಕೊಳ್ಳಲ್ಲ, ಇದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತದೆ. ನೋಡಿ, ಡಿಸೆಂಬರ್ 1ನೇ ತಾರೀಕು ಆಗಿರೋದು ಯಾವುದು, ಮಾಲೂರು, ಕೋಲಾರದ ಮಾಲೂರು ಘಟನೆ ಡಿಸೆಂಬರ್ 1ನೇ ತಾರೀಕು. ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಚರ್ಚೆ ಆಗಬಾರ್ದು ಅಂತ ಮುಚ್ಚಾಕಿದ್ದಾರೆ. ಅದನ್ನು 1ನೇ ತಾರೀಕೆ ಅವನ ಕಂಪ್ಲೇಂಟ್, ಅದನ್ನ ಆ ವಿಡಿಯೋನ ಕಂಪ್ಲೇಂಟ್ ಬಾಕ್ಸಲ್ಲಿ ಹಾಕಿದ್ದಾನೆ, ಸೆಲ್ಲಲ್ಲಿ ಹಾಕಿದ್ದಾರೆ. ಅಧಿಕಾರಿ ಯಾರು, ಜಾಯಿಂಟ್ ಡೈರೆಕ್ಟರ್ ಆ ಕಂಪ್ಲೇಂಟ್ ತಗೊಂಡು ಬಂದು ಆ ಸ್ಥಳಕ್ಕೆ ತನಿಖೆ ಮಾಡಿದ್ದಾರೆ 1ನೇ ತಾರೀಕು. ಮಾಡಿಬಿಟ್ಟು ಏನು ಇಲ್ಲ ಅಂತ ರಿಪೋರ್ಟ್ ಹಾಕಿದ್ದಾನೆ. ಅಂದ್ರೆ ಮುಚ್ಚಾಕೋದು. ಮತ್ತೆ ಯಾರೋ ರಾಜಕಾರಣಿಗಳೆಲ್ಲ ಬಂದು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಅದುವರೆಗೂ ಇದನ್ನ ಮುಚ್ಚಾಕಿ ಅಂತ ಹೇಳಿ ಅವ್ರ ಜೊತೆ ಕಾಂಪ್ರಮೈಸ್ ಮಾಡಿರೋದು. ಯಾರು ಇದನ್ನ ವಿಡಿಯೋನ ಬಿಟ್ಟಿದ್ದ ಅದ್ರ ಮೇಲೆ ಕಾಂಪ್ರಮೈಸ್ ಮಾಡಿರೋವಂಥದ್ದು. ವಿಧಾನಸಭೆ ಆದ ತಕ್ಷಣನೇ ಇವ್ರು ಯಾವಾಗ ಅವನ್ನ ಕರೆದು ಮಾತಾಡಿಲ್ಲ, ಅವನು ಮತ್ತೆ ಇದನ್ನ ಚಾಲು ಮಾಡಿರೋದು. ಇಲ್ಲಾಂದ್ರೆ ಇದು ಗೊತ್ತಾಗ್ತಾನೆ ಇರಲಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಆ ಮಹಿಳೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ತಡವಾಗಿ ಬೆಳಕು ಬಂದಿರೋಂಥದ್ದು. 1-2 ದಿನ ಅದನ್ನ ಬೆಳಕು ಬರಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೋಗಿರಲಿಲ್ಲ ಅಲ್ಲಿಗೆ. ಈ ತರ ಎಲ್ಲಾನು ಕೂಡ ಮುಚ್ಚಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆದರೆ ಇವತ್ತೇ ಈಗಲೇ ಅಲ್ಲಿಗೆ ಹೋಗಿ ಸ್ಥಳದಲ್ಲಿ ಏನೇನಾಗಿದೆ, ಮಕ್ಕಳಿಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಇವೆಲ್ಲ ಮಾಹಿತಿಯನ್ನ ಇವತ್ತೇ ನಾನು ಪ್ರತ್ಯಕ್ಷವಾಗಿ ಹೋಗಿ ತಗೊಳ್ಳೋಂಥ ಕೆಲಸವನ್ನ ನಾನು ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.